ಹಾಲಿನ ದರ ಹೆಚ್ಚಿಸುತ್ತಾ ರಾಜ್ಯ ಸರ್ಕಾರ. ಒಂದಾದ್ಮೇಲೊಂದು ದರ ಏರಿಕೆ ಆಗ್ತಾನೇ ಇದೆ. ವಿಧಾನ ಪರಿಷತ್ನಲ್ಲಿ ಪ್ರೋತ್ಸಾಹಧನದ ಬಗ್ಗೆ ಚರ್ಚೆ ಕೂಡ ಆಗಿದೆ. ರಾಜ್ಯದ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬಾಕಿ ಇದೆ. ಹಾಲಿನ ಪ್ರೋತ್ಸಾಹಧನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಇದೇ ವಿಚಾರವಾಗಿ ಪರಿಷತ್ನಲ್ಲಿ ಪ್ರತಿಧ್ವನಿ ಕೂಡ ಕೇಳಿಬಂತು. ಹಾಲು ಉತ್ಪಾದಕರ 656.07 ಕೋಟಿ ಹಣ ಬಾಕಿ ಇಟ್ಕೊಂಡಿದೆ ಸರ್ಕಾರ ಅಂತ. ಅಕ್ಟೋಬರ್ನಿಂದ ಬಾಕಿ ಉಳಿಸಿಕೊಂಡಿದೆ. ಪರಿಷತ್ನಲ್ಲಿ ಉಮಾಶ್ರೀ ಹಾಗೆ ಎಂಜಿ ಮುಳೆ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಹಾಲಿನ ದರ ಕೂಡ ಏರಿಕೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಪ್ರೋತ್ಸಾಹ ಧನ ನೀಡೋದನ್ನ. ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆಯಾಗೋದು ಬಾಕಿ ಇದೆ. ಪರಿಷತ್ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವ ಕೆ ವೆಂಕಟೇಶ್. ಯಾಕೆ ಬಾಕಿ ಉಳಿದಿದೆ ಅಂತ. 1300ರಿಂದ 1500 ಕೋಟಿ ಮಾತ್ರ ಬಜೆಟ್ ಹಂಚಿಕೆ ಇದೆ. ಹಾಲಿನ ದರ ಹೆಚ್ಚಳಕ್ಕೂ ರೈತರಿಂದ ಬೇಡಿಕೆ ಇದೆ. ಸಚಿವರ ಮಾತಿಗೆ ಪರಿಷತ್ನಲ್ಲಿ ಎಂಜಿ ಮುಳೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ರಾಜ್ಯಪಾಲರಿಂದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿಸಿದ್ರಿ, ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ಪ್ರೋತ್ಸಾಹಧನ ಯಾಕೆ ನೀಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಸಚಿವರ ಮಾತಿಗೆ ಪರಿಷತ್ನಲ್ಲಿ ಎಂಜಿ ಮುಳೆ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿಸ್ತೀರಾ ನೀವು, ಈಗ ನೋಡಿದ್ರೆ ಪ್ರೋತ್ಸಾಹಧನವನ್ನ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ.